ಸರ್ ಇದು ಹಳೆ ಬೈಟ್. ಹೇಳಿದ್ದು ಈಶ್ವರಪ್ಪನವರನ್ನ ಕುರಿತಾಗಿ. ನಿಮಗೆ ಪ್ರಶ್ನೆ ಸರ್, ಹೇಳಿದ್ದು ಈಶ್ವರಪ್ಪನವರ ಕುರಿತಾಗಿ ಆದ್ರೆ ಇವತ್ತಿನ ಸಿಚುಯೇಷನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತಾ ಅಂತ ಹೇಳಿ ಮತ್ತು ವೈರಲ್ ಆಗ್ತಿದೆ ಸರ್ ಡಿ ಕೆ ಶಿವಕುಮಾರ್ ಅವರ ಈ ಸೆಟಲ್ಮೆಂಟ್. ನಿಮಗೆ ನೆನಪಿಸ್ತೀನಿ ಅದನ್ನ, ಸೆಟಲ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಕೇಳಿಸ್ಕೊಳ್ಳಿ. ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅಲ್ಲ ಸರ್, ಪಾಪ ಮಹಾನಾಯಕ ಅಂದ್ರು, ಸಿಡಿ ವಿಚಾರಕ್ಕೆ ಅವ್ರ ಕಡೆ ಬೊಟ್ಟು ಮಾಡಿದ್ರು, ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ರು, ಎಷ್ಟು ಅಂತ ಸಹಿಸ್ಕೊಳ್ತಾರೆ ಸರ್ ಪಾಪ ಡಿ ಕೆ ಶಿವಕುಮಾರ್ ಅವರಾದ್ರು. ಸೆಟಲ್ಮೆಂಟ್ ಅನ್ನೋದು ವಿಚಾರದಲ್ಲಿ ಶಿವಕುಮಾರ್ ಸಾಹೇಬರು ಮಾಡಿಸಿದ್ರು ಅಂತಕ್ಕಂಥ ರೀತಿಯಲ್ಲಿ ಮಾತಾಡಕ್ಕೆ ಕಂಪ್ಲೇಂಟ್ ಕೊಟ್ಟೇ ಇಲ್ವಾ ಸರ್? ಹಾಗಾದ್ರೆ ಇದುವರೆಗೂ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ರಾಜಣ್ಣ ಅವರ ಮಾತುಗಳ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳೇ ಇಲ್ವಾ? ಒಂದೇಳ ಅವ್ರು ಯಾರ ಮೇಲೂ ಇಂಡಿವಿಜುವಲ್ ಆಗಿ ಹೇಳಕ್ ಹೋಗೋದಿಲ್ಲ. ನೋಡಿ ಕೇಳ್ಕೊಳ್ರಿ, ಕಲೆಕ್ಟಿವ್ ಆಗಿ ವಿಚಾರಗಳಿಂದ ರಿಪೋರ್ಟಿಂಗ್. They need not have any complaint on this matter. ನಾಗರಾಜ್ ಯಾದವ್ ಕೂಡ ಟಿವಿಯಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತಾರೆ ಅಂತಕ್ಕಂಥ ವಿಚಾರಗಳು ಯಾರು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಜನಗಳು ನೋಡ್ತಾ ಇರ್ತಾರೆ, ಹೈಕಮಾಂಡ್ ಕೂಡ ಅವ್ರದೇ ಟೀಮ್ ಇದೆ ನೋಡ್ತಾ ಇರ್ತಾರೆ. ಮಂತ್ರಿ ಮಾಡ್ಲಿ ಅನ್ನೋದು ತಲುಪಲಿ ಅಂತ ಮುಂದುವರಿಸಿ. ನಾನು ಹೇಳ್ತೇನೆ, ನಿಮ್ಮ ಅಭಿಮಾನಕ್ಕೆ ನಾನು ಶರಣು. ಖಂಡಿತವಾಗ್ಲೂ ಕೂಡ ಒಳ್ಳೇದಾಗಲಿ ಮಾತು ಪ್ರಕಾರ. ನಾನೇನು ಹೇಳ್ತಾ ಇದ್ದೀನಿ ವಿಚಾರ ಅಂತಂದ್ರೆ, ನಮ್ಮ ಪಕ್ಷದಲ್ಲಿ ಇವ್ರ ಮೇಲೆ ಕಂಪ್ಲೇಂಟು ಡಿ ಕೆ ಶಿವಕುಮಾರ್ ಅವರು ಇಂಡಿವಿಜುವಲ್ ಆಗಿ ಅಷ್ಟು ಸಣ್ಣತನವನ್ನು ಯಾವತ್ತೂ ಕೂಡ ತೋರಿಸಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು. ಆದರೆ ಈ ವಿಚಾರದಲ್ಲಿ ಹಲವಾರು ಬಾರಿ ಅವ್ರಿಗೆ ಹೈಕಮಾಂಡ್ ನೇರವಾಗಿ ಕರೆದು ಹೇಳಿರ್ತಕ್ಕಂಥದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅವರು ಲಕ್ಷ್ಮಣ ರೇಖೆನ ದಾಟಬಾರದು ಅಂತಕ್ಕಂಥ ವಿಚಾರಗಳು. ಯಾವುದೇ ವಿಚಾರ ಇರಲಿ, ನೀವು ಎಷ್ಟೇ ವಿಚಾರ ಮಾತಾಡಿದ್ರು ಕೂಡ ಯು ಹ್ಯಾವ್ ಇಂಟರ್ ಪಾರ್ಟಿ ಡೆಮೋಕ್ರಸಿ, ಅದರಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಕೇಳಲಿಲ್ಲ. ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಸರ್ಕಾರ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕು ಅಂತೇಳಿ ಮಾತಾಡ್ತಾ ಇರಬೇಕಾದ್ರೆ, ಒಂದು ಸಂವಿಧಾನದ ಒಂದು ಕಾಪಿನ ಇಟ್ಕೊಂಡು ಇದನ್ನ ಕಾಪಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅವೇಳನ ಮಾಡ್ತಕ್ಕಂಥ ವಿಚಾರಗಳೇ ಸಂವಿಧಾನ, ದೇಶ ಸಂವಿಧಾನ ನಮ್ಮೆಲ್ಲರ ಕರ್ತವ್ಯ. ಅದನ್ನ ಹಾಳುಗೆಡಲಿಕ್ಕೆ ಹೋಗಿದ್ದಾರಲ್ಲ ಈ ಬಿಜೆಪಿ. ಏನ್ ಹೇಳ್ಬೇಕು ಕೇಳಿ, ನೀವು ಸಂವಿಧಾನ ವಿರೋಧ ಮಾಡೋರ ಜೊತೆ ಕೂತಿದ್ರಲ್ಲ, ಏನ್ ಹೇಳ್ಬೇಕು? ವಾಪಸ್ ತಗೊಳ್ಳೆ ಮಾತನ್ನ. ರೆಡ್ ಬುಕ್ ಅಂತ ಹೇಳ್ಬೇಡಿ, ಸಂವಿಧಾನ ಅವಮಾನ ಮಾಡಬೇಡಿ. ಗಮನಕ್ಕೆ ಬಂದ ವಿಚಾರಗಳ ಆಧಾರದ ಮೇಲೆ ಉತ್ತರ ಕೊಡ್ಲಿ ಸರ್. ಇದು ಇಂಟರ್ನಲ್ ಡೆಮೋಕ್ರಸಿ ಅಂತ ಪಾಪ ನಾಗರಾಜ್ ಯಾದವ್ ಸರ್ ಈಸ್ ಅ ಲರ್ನ್ಡ್ ಮ್ಯಾನ್, ಒಳ್ಳೊಳ್ಳೆ ಪದಗಳಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ. ಬಟ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಸ್ ಈಗಷ್ಟೇ ಈ ರಾಜಕೀಯ ಪಡಸಾಲೆಯಲ್ಲಿ ಆಗೋ ಸುದ್ದಿ ಚರ್ಚೆ ಅದನ್ನು ಆಧಾರವಾಗಿ ಇಟ್ಕೊಂಡು ಕೆಲವೊಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಇಡ್ತೀನಿ, ಇಬ್ರು ಮುಂದೆನೂ ಹೇಳಿ. ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಯಾರು ಪಟ್ಟು ಹಿಡಿದಿದ್ದು? ರಾಜಣ್ಣ ಅವರು. ಕೇವಲ ಇಷ್ಟು ಮಾತ್ರ ಅಲ್ಲ, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಯದಂತೆ ಅಡ್ಡವಾಗಿದ್ಯಾರು? ರಾಜಣ್ಣ ಅವರು. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಸುರೇಶ್ ಬರದಂತೆ ರಣತಂತ್ರ ಹೆಣೆದಿದ್ಯಾರು? ಸರ್ ಇಷ್ಟನ್ನು ಸಹಿಸ್ಕೊಳ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅವರು? ಉತ್ತರ ಅಶ್ವಿನ್ ಅವ್ರ ಸರ್ದಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಹೇಳಿ. ಏನ್ ಗಮನಿಸುತ್ತಾರೆ ಹೇಳಿ ಅಶ್ವಿನ್ ಅವ್ರು. ಹೇಳಿ ಅವ್ರ ಪಾರ್ಟಿಗೆ ಜೆಡಿಎಸ್ ಗೊತ್ತಿರ್ಬೋದಪ್ಪ, ಕಾಂಗ್ರೆಸ್ ಹೆಂಗ್ ಗೊತ್ತಾಗ್ತದೆ? ಇಂಟರ್ನಲ್ ಡೆಮೋಕ್ರಸಿ ಅನ್ನೋದು ಎಲ್ಲಾರತ್ರಲ್ಲೂ ಇರುತ್ತೆ, ನಿಮ್ಮಲ್ಲಿ ಇಲ್ಲ ಬಿಡಿ. ಆಯ್ತು, ನಿಮ್ಮಲ್ಲಿ ಸೆಂಟ್ರಲೈಸ್ ಅಂತ ನೀವು ಡಿ ಕೆ ಶಿವಕುಮಾರ್ ಅವರ ಮಗ್ಗುಲ ಮುಳ್ಳಾಗಿದ್ದ ರಾಜಣ್ಣ ಅವರನ್ನ ಸೇಫ್ ಆಗಿ ತೆಗೆದು ಪಕ್ಕಕ್ಕಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್, ಹೌದೋ ಇಲ್ವೋ? ಸಿಂಪಲ್ ಪ್ರಶ್ನೆ. ನೋಡಿ, ಸಿಂಪಲ್ ಇದು. ಕೆಎನ್ ರಾಜಣ್ಣ ಅವರು ಏನು ಹೆಂಗಲ್ಲ, ಅವ್ರು ಬಂದು ಈಗ ರಾಜಕೀಯದಲ್ಲಿ ಹೊಸದಾಗಿ ಹೆಜ್ಜೆ ಇಡ್ತಿರೋರು ಅಂತಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸೀಸನ್ಡ್ ಪೊಲಿಟಿಷಿಯನ್ ಅವರು. ಕೆ ಎನ್ ರಾಜಣ್ಣ ಅವರು ಕಳೆದ 2 ವರ್ಷದಿಂದ ಕೊಡ್ತಿದ್ದಂಥ ಹೇಳಿಕೆಗಳನ್ನ ಇದೇ ಕಾಂಗ್ರೆಸ್ನ ವಕ್ತಾರರು, ಇದೇ ಕಾಂಗ್ರೆಸ್ನ ನಮ್ಮ ಹಿರಿಯವರಾದಂಥ ನಾಗರಾಜ್ ಸರ್ ಆಗಲಿ, ಕಾಂಗ್ರೆಸ್ನ ಪ್ರತಿಯೊಬ್ಬರು ಮಿನಿಸ್ಟ್ರುಗಳಿಂದ ಹಿಡಿದು ಪ್ರತಿಯೊಬ್ಬರು ಸಮರ್ಥಿಸ್ಕೊಳ್ತಾ ಇದ್ರು. ಏನ್ ತಪ್ಪಿದೆ? ಒಂದ್ ಸೆಕೆಂಡ್ ನನ್ನ ಪ್ರಶ್ನೆ ನೀವು ತಗೊಳ್ಳಿ. ಒಂದ್ ಸೆಕೆಂಡ್ ನನ್ನ ಪ್ರಶ್ನೆ ನೀವು ತಗೊಳ್ಳಿ. ಪ್ರಶ್ನೆ ತಗೊಳ್ಳಿ, ಟಾಪಿಕ್ ಡೈವರ್ಟ್ ಮಾಡೋದು ಬೇಡ. ಇರ್ಲಿ ಆಯ್ತಾ ಸ್ಮಿತ್ ಅವರೇ, ಆಯ್ತಾ? ಪ್ರತಿಯೊಂದು ವಿಚಾರದಲ್ಲೂ ಕೆ ಎನ್ ರಾಜಣ್ಣ ಅವ್ರನ್ನ ಸಮರ್ಥಿಸ್ಕೊಳ್ತಾ ಇತ್ತು ಕಾಂಗ್ರೆಸ್. ಇವತ್ತು ಏನಕ್ಕೆ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ನೋಡಿ, ಅಪೆಕ್ಸ್ ಏನು ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯವಿಟ್ಟು. ಇಲ್ಲ, ಅದನ್ನು ಸೇರಿಸ್ಕೊಂಡು ಹೇಳಿ. ಕಾಂಗ್ರೆಸ್ ಪಕ್ಷವೇ ಸಮರ್ಥಿಸ್ಕೊಳ್ತಾ ಇತ್ತಾ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೆ ಆ ಬಣ ಸಮರ್ಥಿಸ್ಕೊಳ್ತಾ? ಕಾಂಗ್ರೆಸ್ ಪಕ್ಷ ಆದಿಯಾಗಿ ಪಿಸಿಸಿ ಅಧ್ಯಕ್ಷರಾದಿಯಾಗೂ ಸಮರ್ಥಿಸ್ಕೊಳ್ತಾ ಇದ್ರು. ಕೆ ಎನ್ ರಾಜಣ್ಣ ಅವರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ. ಯಾಕೆ ಅಂದ್ರೆ
ಅವಾಗ ಯಾರು ಇನ್ನೂ ಹೇಳಿದ್ರು? ಅಪೆಕ್ಸ್ ಹೇಳಿ ಗಲಾಟೆ ಮೇಡಮ್. ಇರಲಿಲ್ಲ, ಒಬ್ರು ಹೇಳಿ KNF ಪರವಾಗಿಲ್ಲ. ಗಲಾಟೆ ಇರಲಿಲ್ಲ, ಅಧ್ಯಕ್ಷರ ಗಲಾಟೆ ಇರಲಿಲ್ಲ. ಈ 3 ಗಲಾಟೆಗಳು ಯಾವಾಗ ಬಂದು ಅವಾಗ ಒಂದು ವೃಂದ ಒಂದು ಭಾಗ KN ರಾಜಣ್ಣ ಅವರು ಏನ್ ಮಾತಾಡ್ತಿದ್ರು ಅದೆಲ್ಲ ತಪ್ಪು ಅಂತ ಹೇಳ್ತಾ ಬಂದ್ರು. ಆದ್ರೆ ಕ್ಯಾಬಿನೆಟ್ ಅವ್ರು ಇರ್ಬೋದು, ಶಾಸಕರು ಇರ್ಬೋದು, ಕಾಂಗ್ರೆಸ್ನ ವಕ್ತಾರಗಳಿರ್ಬೋದು, ರಾಜಣ್ಣ ಅವ್ರು ಸರಿನೇ ಹೇಳ್ತಿದ್ದಾರೆ. ಯಾವ ತಪ್ಪು ಹೇಳ್ತಿದ್ದಾರೆ ಅಂತ ಇವತ್ತು ಏಕಾಏಕಿ ರಾಜಣ್ಣ ಅವರು ಕೊಟ್ಟಂತ ಅವರ ವೈಯಕ್ತಿಕ ಹೇಳಿಕೆ ಅದು. ಯಾಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ? ವೈಯಕ್ತಿಕ ಹೇಳಿಕೆ ಕೊಟ್ಟಂತದ್ನ ನೀವು ಮುಜುಗರ ಪಟ್ಕೊಂಡು ಇವತ್ತು ರಾಜಣ್ಣ ಅವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಇವತ್ತು ನೀವು ಹೇಳಿಕೆ ನನ್ನ ಪ್ರಶ್ನೆ ಇಷ್ಟೇ. ಇಷ್ಟೆಲ್ಲ ಹೇಳಿದ್ಕೆ ನಾಗರಾಜ್ ಅವರು ಉತ್ತರ ಕೊಡಬೇಕು. ಇಷ್ಟು ದಿನ ನಿಮ್ಗೆ ರಾಜಣ್ಣ ಅವರು ಚೆನ್ನಾಗಿತ್ತು ಇವತ್ತು ಸುರ್ಜೇವಾಲ ಅವರ ಆರ್ಡರ್ ಮೇಲೆ ಸುರ್ಜೇವಾಲ ಅವರ ಆರ್ಡರ್ ಮೇಲೆ ಕಿತ್ತೆಸಿದ್ದೀರಾ. ಕರ್ನಾಟಕ ಮತದಾರರು ಸುರ್ಜೇವಾಲ ಅವರಲ್ಲ, ವೇಣುಗೋಪಾಲ್ ಅವರಲ್ಲ, ಡೆಲ್ಲಿ ಅವರಲ್ಲ, ಕರ್ನಾಟಕ ಮತದಾರರು ರಾಜಣ್ಣಗೆ ಓಟ್ ಹಾಕಿ ಗೆಲ್ತಿದ್ರು. ಇದಕ್ಕೆ ಆನ್ಸರ್ ಕೊಡಿ ದಯವಿಟ್ಟು. ಇದೆಲ್ಲದಕ್ಕೂ ಕಾರಣ ಏನಂದ್ರೆ ಪಾಂಡವಪುರದಲ್ಲಾದಂತ ಸೋಲಾರ್ ಪ್ಲಾಂಟ್ ಏನಿತ್ತು ಅದರಲ್ಲಿ ನನಗೆ ಶೇರ್ ಬಂದಿಲ್ಲ ಅಂತ ಪಾಪ ರಾಜಣ್ಣವರು ಯಾರು ಡೆಪ್ಯೂಟಿ ಸಿಎಂ ಡಿಫಾಮೇಷನ್ ಕೇಸ್ ಅಗೇನ್ಸ್ಟ್ ತೊಂದರೆ ಇಲ್ಲ. ಒಂದ್ಸರಿ ಸಂವಿಧಾನವನ್ನು ಅವಮಾನ ಮಾಡಿದ್ದೀರಾ, ಎರಡನೇ ಸರಿ ಡಿಫಾಮೇಷನ್ ಕೇಸ್ ಯಾದವ್ಜಿ ನೀವು ಮಾತಾಡ್ತಿರೋದು ನಾನು ನಿಮ್ಮಿಬ್ಬರ ಭಾಷೆನ ಜನ ಗಮನಿಸ್ತಿದ್ದಾರೆ. ಯಾದವ್ ಅವರೇ ಅವ್ರು ಹೇಳ್ತಿರೋದು ತಪ್ಪಿದ್ರೆ ಪ್ಲೀಸ್ ಫೈಲ್ ಅ ಕೇಸ್. ಪ್ಲೀಸ್ ಫೈಲ್ ಅ ಕೇಸ್. ಲೆಟ್ ಹಿಮ್ ಸ್ಪೀಕ್ ನೌ. ಲೆಟ್ ಹಿಮ್ ಸ್ಪೀಕ್ ನೌ. ಮಾತಾಡಕ್ ಬಿಡಬೇಕು. ನಿಮಗೆ ಸಮಯ ಬೇಕು ಅಂದ್ರೆ ನಿಮಗೆ ಸಮಯ ಬೇಕು ಅಂದ್ರೆ ಆಯ್ತು ಸರ್, ಪ್ಲೀಸ್ ಫೈಲ್ ಅ ಕೇಸ್. ಸೂತ್ರಗಳ ಪ್ರಕಾರ ಅವರು ನಮ್ಮ ಪ್ರಶ್ನೆಗೆ ಆನ್ಸರ್ ಕೊಡಕ್ ಆಗ್ತಿಲ್ಲ. ಅದಕ್ಕೆ ನೀವು ರಾಹುಲ್ ಗಾಂಧಿ ಅವರು ಶೇರ್ ಬಂದ್ಬಿಟ್ಟಿದೆ, ಅದರಿಂದಾಗಿ ನಮ್ಗೆ ಪ್ರಾಬ್ಲಮ್ ಇಲ್ಲ, ನೀವು ಸುಮ್ಮನೆ ಹೋಗಿ ಅಂತ ಹೇಳ್ತಾರೆ. ಅದಾದ್ಮೇಲೆ ವಾಸು ಅವ್ರ ಮೇಲೆ ಅಂದ್ರೆ ಗುಬ್ಬಿ ವಾಸು ಅವ್ರ ಮೇಲೆ ಮತ್ತು DK ಶಿವಕುಮಾರ್ ಮೇಲೆ ಇಲ್ಲ ಸಲ್ಲದ ಅಥವಾ ಇರತಕ್ಕಂಥ ಎಲ್ಲಾ ವಿಚಾರಗಳನ್ನು ರಾಜಣ್ಣನವ್ರು ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡಿದ್ರು ಸಹ ವಿಕೆಟ್ ಬೀಳಲಿಲ್ಲ ಅಂತ ಹೇಳಿ CD ವಿಚಾರ ಆಚೆ ಬರುತ್ತೆ. CD ವಿಚಾರ ಆಚೆ ಬಂದಾಗ್ಲೂ ಸಹ ಇರ್ಲಿಲ್ಲ ಅಂತ ಹೇಳಿ ರಾಜಣ್ಣನವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಪಕ್ಷದ ಒಂದು ನಿಯಮ ಇದೆ ಅಲ್ಲಿ, ಯಾರೇ AICC ಅಧ್ಯಕ್ಷರಾಗಲಿ ಯಾರು ಏನೇ ಆಗಲಿ, ಆದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಈಗ ಇನ್ನಿಬ್ಬರು ಬರ್ತಾರೆ, ಯಾರಪ್ಪ ಅವ್ರ ಹೆಸರು ಮಯಾರಾ ಮತ್ತು ರಯಾನಾ ಅಂತ ಏನೋ ಅವರು ವಾದ್ರಾ ಅವ್ರ ಮಕ್ಕಳು, ಅವ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಅಲ್ಲಲ್ಲ ಹೇಳ್ತಾರೆ ಮಾತ್ರ ಕ್ರಿಟಿಸೈಸ್ ಮಾಡಂಗಿಲ್ಲ. ಕ್ರಿಟಿಸೈಸ್ ಮಾಡಿಬಿಟ್ರೆ ನೀವು ಇಬ್ರು ಕೇಳಿಸ್ಕೊಳ್ಳಿ ಸರ್. ಇವಾಗ ಏನಾಗುತ್ತೆ ಸರ್, ಈ ಮತಗಳ್ಳತನ ಹೋರಾಟ ತುಸ್ಸಾಗೋಯ್ತಾ? ಯಾಕಂದ್ರೆ ಇನ್ಮೇಲೆ ನೀವು ಮತಗಳ್ಳತನ ಅಂದ್ರೆ ರಾಜಣ್ಣ ಅವರ ಸ್ಟೇಟ್ಮೆಂಟ್, ರಾಜಣ್ಣ ಅವರ ವಿರುದ್ಧ ಕ್ರಮ ಇಟ್ಕೊಂಡು ಬರ್ತಾರೆ ಬಿಜೆಪಿ ಅವರು, JDS ನವರು. ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷೆಯ ಹೋರಾಟಕ್ಕೆ ಸರ್ ಕೇಳಿಸ್ಕೊಂಬಿಡಿ, ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷಿ ಹೋರಾಟಕ್ಕೆ ರಾಜಣ್ಣ ಅವರು ತಣ್ಣೀರಿಸಿದಂಗೆ ಆಗೋಯ್ತಾ? ಹೋರಾಟದ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾ ರಾಜಣ್ಣ ಅವರ ಮಾತು ಬಿಜೆಪಿ ಕೈಗೆ? ಬೃಹತ್ ಅಸ್ತ್ರ ಸಿಕ್ಕಂಗಾಯ್ತಾ? ಹೌದೋ ಇಲ್ವೋ? ಯಾದವ್ ಅವರು ಹೇಳಿ ಅದಾದ್ಮೇಲೆ ಅಶೋಕ್ ಅವರು ರಿಯಾಕ್ಟ್ ಮಾಡಿ. ರಾಜಣ್ಣ ಅವರ ಹೇಳಿಕೆಯಿಂದ ಹೋರಾಟ ದಿಕ್ತ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ ವಿರೋಧ ಪಕ್ಷಗಳು ಒಟ್ಟಿಗೆ ಸೇರ್ಕೊಂಡು ಈ ದೇಶದ ಸಂವಿಧಾನವನ್ನು ನಾವು ಉಳಿಸ್ಲಿಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆ, ಇಡೀ ವಿಶ್ವದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ, ಭಾರತ ದೇಶದ ಪ್ರಜಾಪ್ರಭುತ್ವ, ಅದು ಉಳಿಸ್ಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಒಂದು ರಾಜಣ್ಣನ ಹೇಳಿಕೆಗೋಸ್ಕರ ಹೋರಾಟ ದಿಕ್ತ ನಡೆಯಲ್ಲ.
ಪಕ್ಷದ ಒಬ್ಬ ರಾಜಣ್ಣ ಅಂತ ಒಂದಲ್ಲ ಅಲ್ಲ ಸರ್, ನಿಮ್ಗೆ ನಿಮ್ಮದೇ ಒಬ್ಬ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಯ ಸರ್, ಹೇಳಿಕೆ ಇನ್ನು ಕೆಲ ಇನ್ನೂ hours ಕೂಡ ಆಗಿಲ್ಲ ಸರ್, ಅವರು ಮಾಜಿಯಾಗಿ. ಪರ್ಟಿಕ್ಯುಲರ್ ಹೇಳ್ತೀನಿ ಕೇಳಿ. ದೇಶ ಮೊದಲು ತದನಂತರ ಪಕ್ಷ, ವ್ಯಕ್ತಿ ಆನಂತರ ಬರ್ತಾನೆ. ನಮ್ಮ ವ್ಯಕ್ತಿ ಮುಖ್ಯ ಅಲ್ಲ. ಒಂದು ಗಂಟೆ ಮುಂಚೆ ರಾಜಣ್ಣ ಅವರು ಮಾತಾಡಿದೆಲ್ಲ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬಂದ್ರೆ ಅಶೋಕ್ ದೇವ್ರ ತರ ನೋಡಕ್ ಹೋಗ್ತೀವಾ, ಇಲ್ಲ ಅಮಿತ್ ಶಾ ಅವ್ರು ಬಂದ್ರೆ ದೇವ್ರ ತರ ನೋಡಕ್ ಹೋಗ್ತೀವಾ? ಅವ್ರ ಮೇಲೆ ಮಾತಾಡಿದ್ರೆ ಬಿಡ್ತಾರ ಅವರು? ಹೇಳ್ತೀನಿ ಕೇಳಿ, ಒಂದ್ ಮಾತ್ರ ಹೇಳ್ತೀನಿ, ನಾನು ಮುಗಿಸಿಲ್ಲ. ನಮ್ಮ ಹೋರಾಟದಲ್ಲಿ ಬದಲಾವಣೆ ಇರುವುದಿಲ್ಲ. ಇಡೀ ಕೆಲಸ ಎಲೆಕ್ಷನ್ ಕಮಿಷನ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪಕ್ಷದಲ್ಲಿ ಸರ್ವಾಧಿಕಾರಿ ಕಾಂಗ್ರೆಸ್ಸಿಗರ ಮಾತು. ಯಾಕೆಂದ್ರೆ ನೀವು ಕಾಂಗ್ರೆಸ್ಸಿಗರನ್ನ ಇಂಡಿವಿಜುವಲಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಕೇಳಿ, ಅವಾಗ ಹೇಳ್ತಾರೆ ಹೌದು ಆಮೇಲೆ ನೀವು ಬಿಜೆಪಿ ಅವ್ರದಲ್ಲ, ಅನೇಕ ಜನ ನಮ್ಗೆ ಓಟ್ ಹಾಕ್ತಾರೆ, ಈ ತರ ಕಳ್ಳು ಮತಗಳನ್ನು ನಾವೇ ಮಾಡಿಸ್ಕೊಂಡಿದೀವಿ ಅಂತ ಹೇಳ್ತಾರೆ. ಇಬ್ರಾಹಿಂ ಅವರು ಅದನ್ನೇ ಹೌದೌದು, ಸಿಎಂ ಇಬ್ರಾಹಿಂ ಒಬ್ಬರೇ ಅಲ್ಲ, ಈಗ ನಾಗರಾಜ್ ಯಾದವ್ ಅವ್ರನ್ನ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಕೇಳಿದ್ರೆ ಅವರು ಹೇಳ್ತಾರೆ ಪರವಾಗಿಲ್ಲ, ಈಗ ಎಲ್ಲರೂ ಹೇಳ್ತಾರಂತ. ನಾಗರಾಜ್ ಯಾದವ್ ಅಲ್ಲ, ಎಲ್ಲರೂ ತುಂಬಾ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಈಗ ಏನಾಗ್ಬಿಟ್ಟಿದೆ ರಿಸರ್ಚ್ ಟೀಮ್ ಅವ್ರಿಗೆ ಬೆದ್ರು, ಅವ್ರಿಗೆ ಸ್ವಲ್ಪ ರಿಸರ್ಚ್ ಮಾಡ್ತಕ್ಕಂತ ಸ್ವಲ್ಪ ವಿಚಾರ ಗೊತ್ತಿರಲಿಲ್ಲ. ಕ್ಯಾಮ್ರಾ ಆಫ್ ಮಾಡಿ ನಾಗರಾಜ ಸತ್ಯ ಹೇಳ್ತಾರೆ ಅಷ್ಟೇ. ನಾಗರಾಜ್ ಸತ್ಯ ಹೇಳೋದು. ಇರೋ ಕುತೂಹಲ ಈಗ ಈ ಓಟ್ ಚೋರಿಯ ಹೋರಾಟ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ನಾಳೆಯಿಂದ ಅದರ ಅಪ್ಡೇಟ್ ಕೂಡ ನಿಮ್ಮ ಮುಂದೆ ಇರ್ತೀವಿ. ಧನ್ಯವಾದ ಮೂರು ಜನಕ್ಕೂ ಕೂಡ. ಧನ್ಯವಾದ.